ನೋಡಿ ಕ್ವಶನ್ನು, ಸಪೋಸ್ ದಟ್ 10, 12, 16, 19 is a sample taken from a population, normal population with variance 6.25. Find a 95% confidence interval for the population mean. ನೋಡಿ ಹೆಂಗೆ ಮಾಡಬೇಕು ಸೊಲ್ಯೂಷನ್. ಫಸ್ಟು ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಏನು ಫೈಂಡ್ ಮಾಡಿ ಕೇಳಿದ್ದಾರೆ ಅದು ಅರ್ಥ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಇಲ್ಲೇನು ಮಾಡಿದ್ದಾರೆ, ಒಂದು ಸ್ಯಾಂಪಲ್ ಡೇಟಾ ತೊಗೊಂಡಿದ್ದಾರೆ. ಅರ್ಥ ಆಗ್ತಿದೆಯಲ್ವಾ? ಫ್ರಮ್ ನಾರ್ಮಲ್ ಪಾಪ್ಯುಲೇಷನ್. ಇಲ್ಲಿ ನಾರ್ಮಲ್ ಪಾಪ್ಯುಲೇಷನ್ ಅಂದರೆ ಅಲ್ಲಿ ಪಾಪ್ಯುಲೇಷನ್ ಡೇಟಾ ಏನಾಗುತ್ತೆ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನ ಫಾಲೋ ಮಾಡುತ್ತೆ ಅಂತ. ಪಾಪ್ಯುಲೇಷನ್ದು ಏನು ಡೇಟಾ ಇದೆ ಅದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನ ಫಾಲೋ ಮಾಡುತ್ತೆ ಅಂತ. ವಿತ್ ವೇರಿಯನ್ಸ್, ಇಲ್ಲಿ ನೋಡಿ ವೇರಿಯನ್ಸು ಕೊಟ್ಟಿದ್ದಾರೆ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ಸ್ಯಾಂಪಲ್ ಡೇಟಾ ಕೊಟ್ಟವ್ರೆ ಮತ್ತು ವೇರಿಯನ್ಸ್ ಕೊಟ್ಟವ್ರೆ. ಅರ್ಥ ಆಗ್ತಿದೆಯಲ್ವ? ಫೈನ್ ಮಾಡೋಕ್ಕೆ ಏನು ಹೇಳಿದ್ದಾರೆ, 95% ಕಾನ್ಫಿಡೆನ್ಸ್ ಇಂಟರ್ವಲ್ ಫಾರ್ ದ ಪಾಪ್ಯುಲೇಷನ್ ಮೀನ್. ಅಂದರೆ 95% ಕಾನ್ಫಿಡೆನ್ಸ್ ಇಂಟರ್ವಲ್ ಅಂದರೆ ರೇಂಜು, ಅಂದರೆ ಪಾಪ್ಯುಲೇಷನ್ ಮೀನು ಯಾವ ರೇಂಜ್ ಒಳಗಡೆ ಇರುತ್ತೆ ಅಂತ. ಅದನ್ನು ಇದು ಪಾಪ್ಯುಲೇಷನ್ ಮೀನ್ ಅನ್ನೋನು, ಆ ಮೀನ್ ವ್ಯಾಲ್ಯೂ ಯಾವ ರೇಂಜಲ್ಲಿ ಬರುತ್ತೆ ಅಂತ ಫೈಂಡ್ ಮಾಡಬೇಕು ಅಷ್ಟೇ. ಇದಕ್ಕೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. x ಬಾರ್ ಪ್ಲಸ್ ಆರ್ ಮೈನಸ್ 1.96 ಮ್ಯೂ ಇಸ್ ಈಕ್ವಲ್ ಟು ಸಿಗ್ಮಾ ಬೈ √n. ಇದು ಫಾರ್ಮುಲಾ, ಇಂಪಾರ್ಟೆಂಟ್ ಜ್ಞಾಪಕ ಇಟ್ಕೊಳ್ಳಿ ಇದನ್ನ. ಅರ್ಥ ಆಗ್ತಿದೆಯಲ್ವಾ? ಈಗ ಇಲ್ಲಿ ಮಾಡೋದು ಯಾವ ಥರ ನೋಡಿ, ಇಲ್ಲೇನು ಬೇಕು ನಿಮಗೆ, ಎಕ್ಸ್ ಬಾರ್ ಬೇಕು, ಎನ್ ಬೇಕು, ಸಿಗ್ಮಾ ಬೇಕು. ಅರ್ಥ ಆಗ್ತಿದೆಯಲ್ವಾ? ಎಕ್ಸ್ ಬಾರ್ನ ಫೈಂಡ್ ಮಾಡೋದು ಫಸ್ಟ್ ಎನ್ ಬರ್ಕೊಳ್ಳಿ. ಎನ್ ಎಷ್ಟು, 1, 2, 3, 4, 4 ಅಬ್ಸರ್ವೇಷನ್ ಕೊಟ್ಟವ್ರೆ, 4 ಬರ್ಕೊಳ್ಳಿ. ಇಲ್ಲಿ ಎಕ್ಸ್ ಬಾರ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಇದ್ರದ್ದು ಆವ್ರೇಜು 10 + 12 + 16 + 19 ಡಿವೈಡ್ ಬೈ 4. ಎಕ್ಸ್ ಬಾರ್ ಈಸ್ ಈಕ್ವಲ್ ಟು, ಇದನ್ನ ಆ್ಯಡ್ ಮಾಡಿ ಎಷ್ಟು ಬರುತ್ತೆ ನೋಡಿ. 10 + 12 + 16 + 19 ಡಿವೈಡ್ ಬೈ 4, 14.25 ಬರುತ್ತೆ. ಎಷ್ಟು ಬರುತ್ತೆ? 14.25 ಬರುತ್ತೆ. ಎಕ್ಸ್ ಬಾರ್ ಬಂದು 14.25. ಈಗ ಎಕ್ಸ್ ಬಾರ್ ಫೈಂಡ್ ಮಾಡಿದ್ಮೇಲೆ ಇಲ್ಲಿ ವೇರಿಯನ್ಸ್ ಗೊತ್ತಿದೆ. ವೇರಿಯನ್ಸ್ ಅಂದರೆ ಸಿಗ್ಮಾ ಸ್ಕ್ವೇರ್ ಗೊತ್ತು. ಸಿಗ್ಮಾ ಸ್ಕ್ವೇರ್ ಎಷ್ಟು, 6.25. ಇಲ್ಲಿ ಸಿಗ್ಮಾ ಫೈಂಡ್ ಮಾಡ್ಕೊಳ್ಳಿ. ಸಿಗ್ಮಾ ಅಂದರೆ √6.25. ಇಲ್ಲಿ √6.25 ಅಂದರೆ ಎಷ್ಟು ಬರುತ್ತೆ, √6.25 ಅಂದರೆ 2.5. ಸಿಗ್ಮಾ ಬಂದು 2.5. ನೋಡಿ ಸಿಗ್ಮಾ ಫೈಂಡ್ ಮಾಡ್ತಾರೆ ಎಕ್ಸ್ ಬಾರು ಮತ್ತು ಸಿಗ್ಮಾನ ಫಾರ್ 95% ಕಾನ್ಫಿಡೆನ್ಸ್ ಇಂಟರ್ವಲ್ ಅಂತ ಬರ್ಕೊಳ್ಳಿ. ಕಾನ್ಫಿಡೆನ್ಸ್ ಇಂಟರ್ವಲ್ ನೀವೇನಂತ ಬರೀತೀರಾ, ಫಾರ್ 95% ಕಾನ್ಫಿಡೆನ್ಸ್ ಇಂಟರ್ವಲ್ ಅಂತ ಬರೀರಿ. ಬರ್ದಾದ್ಮೇಲೆ ಏನು ಮಾಡಿ, ಸಿ ಐ ಈಸ್ ಈಕ್ವಲ್ ಟು ಕಾನ್ಫಿಡೆನ್ಸ್ ಇಂಟರ್ವಲ್ಗೆ ಫಾರ್ಮುಲಾ ಇದು, ಮ್ಯೂ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ 1.96 ಇಂಟು ಸಿಗ್ಮಾ ಬೈ √n. ಈ ಫಾರ್ಮುಲಾ ಬರೆದ್ಬಿಡಿ. ಆಮೇಲೆ ದೇರ್ ಫೋರ್ ಅಂತ ಬರೆದು ಮ್ಯೂ ಅಥವಾ ಇಂಪ್ಲೈಸ್ ಅಂತ ಬರೆದು ಮ್ಯೂ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಎಷ್ಟು, 14.25 ಪ್ಲಸ್ ಆರ್ ಮೈನಸ್ 1.96 ಸಿಗ್ಮಾ ಬೈ √n. ಸಿಗ್ಮಾ ಎಷ್ಟು, 2.5 ಡಿವೈಡ್ ಬೈ √n ಅಂದರೆ √4. ಮ್ಯೂ ಈಸ್ ಈಕ್ವಲ್ ಟು 14.25 ಹಂಗೆ ಇರಲಿ, ಪ್ಲಸ್ ಆರ್ ಮೈನಸ್ ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. 1.96 ಇಂಟು 2.5 ಡಿವೈಡ್ ಬೈ √4, 2.45. ಅರ್ಥ ಆಗ್ತಿದೆಯಲ್ವಾ? ಈಗ ಇದು ಮ್ಯೂ ಫೈನ್ ಬರೆದ ಮೇಲೆ ನೀವೇನು ಮಾಡಬೇಕು, ಫಾರ್ 95% ಕಾನ್ಫಿಡೆನ್ಸ್ ಇಂಟರ್ವಲ್ for 95% confidence interval for the 95% ಬರ್ಕೊಳ್ಳಿ. the 95% confidence interval for the population mean ಅಥವಾ ಮ್ಯೂ ಈಸ್ ಅಂತ ಬರೆದು
ಇಲ್ಲೇನು ಮಾಡಿ, ಇದನ್ನ ಮೈನಸ್ ಮಾಡಿ ಫಸ್ಟು. $14.25 ಮೈನಸ್ 2.45 ಎಷ್ಟು ಬರುತ್ತೆ? 11.8 ಬರ್ದ್ಬಿಡ್ತೀನಿ. 11.8 ಆಮೇಲೆ ಮೈನಸ್ 2.45 ಪ್ಲಸ್ಸು 2.45, ಒಂದು ಸತಿ ಮೈನಸ್ಸು ಒಂದು ಸತಿ ಪ್ಲಸ್ಸು 16.7. ಇದೇ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವ? ಸಿಂಪಲ್ಲು, ತುಂಬ ಈಸಿ ಪ್ರಾಬ್ಲಮ್ ಇದು. ಇಲ್ಲೇನು ಕೇಳ್ತಾರೆ, ಇಲ್ಲಿ ಸ್ಯಾಂಪಲ್ ಕೊಟ್ಟವ್ರೆ, ಸ್ಯಾಂಪಲ್ ಡೇಟಾ ಕೊಟ್ಟಿದ್ದಾರೆ, ವೇರಿಯನ್ಸ್ ನೋನ್ ಇದೆ, 95% ಕಾನ್ಫಿಡೆನ್ಸ್ ಇಂಟರ್ವಲ್ ಫಾರ್ ಪಾಪ್ಯುಲೇಷನ್ ಮೀನ್ ಅಂತ ಕೇಳಿದ್ರೆ ಫಸ್ಟ್ ಎನ್ ಬರ್ಕೊಳ್ಳಿ 4. ಎಕ್ಸ್ ಬಾರ್ ಅಂದರೆ ಇದ್ರದ್ದು ಅವರೇಜ್ ತೊಗೊಳ್ಳಿ. ಸಿಗ್ಮಾ ಸ್ಕ್ವೇರ್ ವೇರಿಯನ್ಸ್ ಕೊಟ್ಟಿದ್ರೆ ಸಿಗ್ಮಾ ಸ್ಕ್ವೇರ್ ಬರ್ಕೊಳ್ಳಿ, ಅದನ್ನ ಸಿಗ್ಮಾ ಫೈಂಡ್ ಮಾಡಿ. ಇದು ಫಾರ್ 95% ಕಾನ್ಫಿಡೆನ್ಸ್ ಇಂಟರ್ವಲ್ಗೆ ಫಾರ್ಮುಲಾ ಇದು. CI ಈಸ್ ಈಕ್ವಲ್ ಟು ಮ್ಯೂ ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ 1.96 ಸಿಗ್ಮಾ ಬೈ ರೂಟ್ 10. ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಮ್ಯೂ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಎಷ್ಟು 14.25 ಪ್ಲಸ್ ಆರ್ ಮೈನಸ್ 1.96, ಸಿಗ್ಮಾ ಎಷ್ಟು 2.5 ಡಿವೈಡೆಡ್ ಬೈ ರೂಟ್ 4 ಎನ್ ಅಂದರೆ ಮ್ಯೂ ಈಸ್ ಈಕ್ವಲ್ ಟು ಇದು ಜ್ಞಾಪಕ ಇಟ್ಕೊಳ್ಳಿ 95%ಗೆ ಇದು ಫಾರ್ಮುಲಾ. ಗೊತ್ತಾಗ್ತಿದೆಯಲ್ವಾ? ಮ್ಯೂ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ 1.96 ಸಿಗ್ಮಾ ಬೈ ರೂಟ್ 10. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಲಾಸ್ಟಲ್ಲಿ ಇದನ್ನ ಒಂದು ಸತಿ ಮೈನಸ್ ಮಾಡಿ ಇದನ್ನ ಇಂಟರ್ವಲ್ನ ಬರೆದ್ಬಿಡಿ. ಅಂದರೆ 11.8ಇಂದ 6.7 ಒಳಗಡೆ ನಮ್ಮ ಪಾಪ್ಯುಲೇಷನ್ ಮೀನು ಬರುತ್ತೆ ಅಂತ. ಗೊತ್ತಾಗ್ತಿದೆಯಲ್ವಾ? ದ 95% ಕಾನ್ಫಿಡೆನ್ಸ್ ಇಂಟರ್ವಲ್ ಫಾರ್ ದ ಎಕ್ಸಾಕ್ಟ್ ಪಾಪ್ಯುಲೇಷನ್ ಮೀನ್, ಟ್ರೂ ಪಾಪ್ಯುಲೇಷನ್ ಮೀನ್ ಇದ್ರ ಒಳಗಡೆ ಇರುತ್ತೆ ಅಂತ. ಥ್ಯಾಂಕ್ ಯು.